ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾಭೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಸುಪ್ರಿಯ ಅವ್ರು ಹೇಳಿ, ಆಮೇಲೆ ವೈಷ್ಣವಿ ಅವರು, ಆಮೇಲೆ ಶ್ರೀ ವೈಷ್ಣವಿ ಅವರು. ಅನ್ವೇಷ್ಟುಮಿವ ಸಂತ್ಯಕ್ತಂ ಸ್ಕ್ರೀನ್ ಕಾಣಿಸ್ತಿಲ್ಲ. ಸ್ಕ್ರೀನ್ ಹೊರಟೋಯ್ತು. ಅನ್ವೇಷುಮಿವ ಸಂತ್ಯಕ್ತಂ ಕೃತಕೃತ್ಯೋ ಭವನ್ ಕುತಃ ಕೃತಕೃತ್ಯೋ ಭವನ್ ಕೃತಃ ಅಂಬುಜಾಭೇ ಪ್ರತಿಸ್ತಂಭಂ ಅಂಬುಜಾಭೇ ಪ್ರತಿಸ್ತಂಭಂ ವ್ಯಾಪಾರಯಸಿ ವ್ಯಾಪಾರಯಸಿ ಲೋಚನೆ. ಹನುಮಂತ ರಾಮನನ್ನ ಮಾತನಾಡಿಸ್ತಾ ಅನೇಕ ವಿಷಯಗಳನ್ನ ತಿಳ್ಕೊಂಡು ಸುಗ್ರೀವನಿಗೆ ಅತ್ಯಂತ ಹತ್ತಿರದ ಬಂಧುವಾಗಿ ಈತ ಸಮಾನವಾದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕೆ ಮೊದಲು ಅಂದ್ರೆ ಈ ಆರಂಭ ಪೂರ್ತಿ ಹೇಳಿದ್ದು ಹನುಮಂತನ ಪರಿಚಯವನ್ನು ಮಾಡಿಕೊಟ್ಟದ್ದು ಹಿಂದಿನ ಸರ್ಗದಲ್ಲಿ. ಈ ಸರ್ಗದಲ್ಲಿ ಕಥೆಯ ಮುಂದುವರಿಕೆಯ ಬೆಳವಣಿಗೆಯನ್ನು ನಾವು ನೋಡಿದೆವು. ನೀನು ಏನನ್ನ ಹುಡುಕ್ಲಿಕ್ಕೆ ಹೊರಟಿದೆಯೋ ಆ ವಿಷಯದಲ್ಲಿ ನಾವು ಕೂಡ ಸಹಕಾರದಲ್ಲಿದ್ದೇವೆ ಅನ್ನೋದನ್ನ ಹೇಳುವುದಕ್ಕೆ ಹೊರಟ ಮಾತು. ಕೃತಕೃತ್ಯ ಅನ್ನುವ ಶಬ್ದ ಇದೆ ಇಲ್ಲಿ. ಕೃತಕೃತ್ಯೋ ಭವನ್ ಅನ್ವೇಷ್ಟುಮಿವ ಸಂತ್ಯಕ್ತಂ ಅಂಬುಜಾಬೆ ಪ್ರತಿಸ್ತಂಭಂ ಕುತಃ ವ್ಯಾಪಾರಯಸಿ. ಎಲ್ಲ ಕಡೆಗೂ ನಾವು ಸೀತೆಯನ್ನು ಹುಡುಕುವ ಕಾರ್ಯಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಅಂದ್ರೆ ಅದು ಇನ್ನೂ ಆಗ್ಬೇಕಷ್ಟೇ ಆ ಕ್ರಿಯೆ. ಆದ್ರೆ ಅದನ್ನು ಮೊದಲಲ್ಲಿ ಹೇಳುವಾಗ ಕಳೆದುಕೊಂಡ ಒಂದು ವಸ್ತು ಅದನ್ನ ಹುಡುಕುವುದಕ್ಕೆ ಅತ್ಯಂತ ಕಮಲದಂತಿರುವಂತಹ ಕಣ್ಣುಗಳುಳ್ಳಂತಹ ಎರಡೂ ಕೂಡ ಹುಲ್ಲಿನ ಪ್ರತಿ ಜಾಗದಲ್ಲೂ ಕೂಡ ಸಣ್ಣ ಪುಟ್ಟ ಎಳೆಗಳನ್ನು ಕೂಡ ನೀನು ಹುಡುಕ್ತಾ ಬರ್ತಾ ಇದ್ದಿ. ಅಂದ್ರೆ ರಾಮ ಸೀತೆಯನ್ನು ಹುಡುಕುವ ಪ್ರಕ್ರಿಯೆಯನ್ನು ಅವನು ಗಮನಿಸಿ ಹೇಳಿದ್ದು. ಸೀತೆಯನ್ನ ಪ್ರತಿ ಹಂತದಲ್ಲೂ ನೀನು ಗುರುತಿಸ್ತಾ ಇದ್ದಿ. ಸೀತೆಯನ್ನು ಹುಡುಕುವುದಕ್ಕೆ ನೀನು ಎಲ್ಲ ರೀತಿಯಾದ ದೃಷ್ಟಿಯನ್ನ ಹಾಯಿಸ್ತಾ ಇದ್ದಿ ಅಂತ ಹೇಳಲಿಕ್ಕೆ ಆ ಮಾತು ಬಂತು. ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಮಾಡುವುದಕ್ಕೆ ಸಿದ್ಧನಾಗಿರುವಂತೆ.
ಸಂತ್ಯಕ್ತಂ ಯಾವುದೋ ಒಂದು ಕಳೆದುಕೊಂಡ ವಸ್ತುವನ್ನ ಹುಡುಕುವುದಕ್ಕೆ ಕಮಲದಂತಹ ಕಾಂತಿಯುಕ್ತವಾದ ಕಂಗಳಿಂದ ಕೂಡಿದವುಗಳಾಗಿ ಪ್ರತಿಗುಲ್ಮ ಅಂತಂದ್ರೆ ಆ ಪ್ರತಿಸ್ತಂಭ ಅಂದ್ರೆ ಸಣ್ಣ ಸಣ್ಣ ಪೊದರುಗಳನ್ನು ಕೂಡ ಏನಾದ್ರೂ ಕ್ಲೂ ಸಿಗುತ್ತಾ, ಯಾವ ದಿಕ್ಕಿಗೆ ಹೋಗಿರಬಹುದು ಇತ್ಯಾದಿಗಳ ಬಗ್ಗೆ ನೀನು ಕಣ್ಣಾಡಿಸ್ತಾ ಇದ್ದಿ. ಕುತಃ ಯಾವ ಕಾರಣಕ್ಕಾಗಿ ಹೀಗೆ ಇಷ್ಟು ಹುಡುಕಾಟದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡಿದ್ದಿ? ನನಗದನ್ನು ಹೇಳು. ಅಂದ್ರೆ ನಿನ್ನಲ್ಲಿ ಅತೃಪ್ತಿ ಇಲ್ಲ, ಕೃತಕೃತ್ಯ ಅಂತ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತೇನೆ. ಅಂದ್ರೆ ಇದು ಸಿಗದೇ ಇದ್ರೆ ನನ್ನ ಬದುಕಿಗೆ ಅರ್ಥವೇ ಇಲ್ಲ, ತುಂಬಾ ನನ್ನ ಬದುಕು ಅನಾಥವಾಗ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಇಲ್ಲ. ಅಂದ್ರೆ ಒಂದು ಗಾಂಭೀರ್ಯ, ನಾಯಕನಲ್ಲಿ ಇರಬೇಕಾದಂತಹ ಸಹಜವಾದ ಅಪಾಯಗಳನ್ನ ಎದುರಿಸುವ ಧೈರ್ಯದೊಂದಿಗೆ ಕೂಡಿಯೇ ನೀನು ಈ ಕಾರ್ಯವನ್ನ ಮಾಡ್ತಾ ಇದ್ದಿ. ಅದಕ್ಕೆ ಆ ಶಬ್ದ ಬಳಸಿದ್ದು ಕೃತಕೃತ್ಯೋ ಭವನ್. ತಂದೆಯ ಮಾತನ್ನ ಇಷ್ಟು ದಿವಸ ನಡೆಸ್ಲಿಕ್ಕಾಯ್ತು ಅನ್ನೋ ಒಂದು ಕೃತಕೃತ್ಯತೆ ಇದೆ. ಆದ್ರೆ ಅದರ ಫಲವನ್ನ, ಅಂದ್ರೆ ಈಗ ಸೀತೆಯನ್ನ ಮರಳಿ ಕರ್ಕೊಂಡು ಹೋಗ್ಬೇಕು. ಈಗ ಹೇಗೆ ಕಳುಹಿಸಿಕೊಟ್ಟಿದ್ದಾರೋ ಹಾಗೆ ವಾಪಸ್ ಅವಳನ್ನು ಕರ್ಕೊಂಡು ಹೋದ್ರೆ ಅವಳು ಬರ್ತೇನೆ ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಸಾರ್ಥಕತೆ ಇದೆ. ಅದಿಲ್ಲದೆ ಹೋದ್ರೆ ತುಂಬಾ ಮಾತುಗಳೆಲ್ಲ ಎದ್ದು ಬರ್ತವೆ. ಅದಕ್ಕೋಸ್ಕರ ಸ್ತಂಭಂ ಸ್ತಂಭಂ ಸ್ತಂಭಂ, ಹುಲ್ಲಿನ ಸಣ್ಣ ಮೆಳೆಯ ಜಾಗವನ್ನು ಕೂಡ ಬಿಡದೆ ನೀನು ಹುಡುಕಾಡ್ತಾ ಇದ್ದಿ. ಏನು, ಯಾಕೆ ಈ ರೀತಿಯಾದ, ಅಂದ್ರೆ ವಿಷಯ ಗೊತ್ತಿಲ್ಲ, ಅಂದ್ರೆ ಮುಂದೆ ರಾಮ ಹೇಳ್ಬೇಕಷ್ಟೇ ಸೀತೆಯ ಬಗ್ಗೆ. ಒಟ್ಟಂತೂ ವಸ್ತುವನ್ನ ಕಳ್ಕೊಂಡದ್ದರ ಕುತೂಹಲದ ಕಣ್ಣು ಎಲ್ಲೆಡೆಗೆ ಸಾಕ್ತಾ ಇದೆ. ಇದರ ಹಿನ್ನೆಲೆ ಏನು ಅನ್ನುವುದನ್ನ ಕೇಳ್ತಾ, ಅನ್ವೇಷ್ಟುಂ ಇವ, ಹುಡುಕ್ತಾ ಇರುವವನಂತೆ, ತುಮುನ್ ಪ್ರತ್ಯಯ ಅಂತಂ ಅವ್ಯಯಂ ಇವ ಅವ್ಯಯ, ಸಂತ್ಯಕ್ತಂ ಪ್ರತ್ಯಯ ಅಂತ ಶಬ್ದ ವಸ್ತುವಿಗೆ ವಿಶೇಷಣವಾದ್ರಿಂದಾಗಿ, ಅಂದ್ರೆ ಪ್ರಶ್ನೆ ಕೇಳುವಾಗ ಯಾವಾಗ್ಲೂ ಏನ್ ಕಳ್ಕೊಂಡಿದ್ದೀನಿ ಕೇಳುವಾಗ ವಸ್ತುವನ್ನು ಕೇಳುದು. ಪರ್ಟಿಕ್ಯುಲರ್ ವಿಷಯ ಗೊತ್ತಿದ್ದಾಗ ಆಗ ಹೆಂಡತಿ ಅಂತ ಶಬ್ದ ಪ್ರಯೋಗ ಮಾಡ್ಲಿಕ್ಕಾಗುತ್ತೆ. ಅದಿಲ್ಲದೆ ಇದ್ರೆ ಹೆಂಡತಿ ಅಂತ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಜಿಬಾ ಊಟನ ಪೋ ಪೋ. ಯಾದಣಿ ಶ್ಲೋಕ ಮುಂದೆ ಹೋಯ್ತು, ಅದರದ್ದು ಅನ್ವಯ ಮುಗಿಲಿಲ್ಲ. ಆಯರಿ ಬತ್ತಿಗೆ ತೊಂತೆ. ಕೃತಕೃತ್ಯ ಕೃತ್ಯಂ ಕೃತಂ ಏನ ಸಹ, ಕೃತಕೃತ್ಯಂ ಕೃತಕೃತ್ಯ ಏನ ಸಹ ಅದರಿಂದ ಪುಲ್ಲಿಂಗ, ಭವನ್ನ ಶತ್ರುಪ್ರತ್ಯಯ ಅಂತ ಶಬ್ದ, ಕುತಃ ಅವ್ಯಯ, ಅಂಬುಜವತ್ ಆಭಾ ಯಯೋಸ್ತೆ ಅಂಬುಜಾಭೆ, ಸ್ತಂಭಂ ಸ್ತಂಭಂ ಪ್ರತಿಸ್ತಂಭಂ ಅವ್ಯಯೀಭಾವ ಸಮಾಸ, ವ್ಯಾಪಾರಯಸಿ ಲಟ್ ಮಧ್ಯಮ ಏಕ, ಲೋಚನೆ ಲೋಚನಂ ಲೋಚನೆ ಲೋಚನಾನಿ, ನಪುಂಸಕಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ. ನೆಕ್ಸ್ಟ್ ಶ್ಲೋಕ.
ವೈಷ್ಣವಿಯವರು. ಅನುಗಂತಾನುರೂಪಾತ್ಮ अनुगन्तानुरूपात्मा अनुगन्तानुरूपात्मा ಓಯಂ ತೇ ಪುರುಷರ್ಷಭ कोऽयं ते पुरुषर्षभः कोऽयं ते पुरुषर्षभः ತುರಂಗಂ ಬಲಂ ತ್ಯಕ್ತ್ವಾ चतुरङ्गं बलं त्यक्त्वा ಪರಿವಾರಂ ಯಮಗ್ರಹೀಃ परिवारं यमग्रहीः ಪುರುಷರ್ಷಭ ಸಂಬೋಧನೆ. ಅದು ಪುರುಷರಲ್ಲಿ ಅಂದ್ರೆ ಮನುಷ್ಯ ಸಾಮಾನ್ಯರಲ್ಲಿ ಅತ್ಯಂತ ಶ್ರೇಷ್ಠನೆನಿಸುವಂತಹ ಲಕ್ಷಣದಿಂದ ಕೂಡಿದಂತಹ ಓ ರಾಮಚಂದ್ರನೇ, ತೇ ಅನುಗಂತ, ನಿನ್ನ ಹಿಂದೆ ಒಬ್ಬ ಬರ್ತಾ ಇದ್ದಾನಲ್ಲ, ನಿನ್ನನ್ನ ಅನುಸರಿಸಿಕೊಂಡು ಒಬ್ಬ ಬರ್ತಾ ಇದ್ದಾನಲ್ಲ, ಅನುರೂಪಾತ್ಮ, ಅವನು ನಿನಗೆ ಅತ್ಯಂತ ಹೋಲಿಕೆ ಇರುವವನು, ನಿನ್ನ ಮನಸ್ಸಿಗೆ ಹೊಂದುವ ಮನಸ್ಸಿರುವವನು. ಯಾವಾಗ್ಲೂ ಜೊತೆಯಾಗಿ ಬಹಳ ದೂರ ಸಾಗ್ಬೇಕು ಅಂದ್ರೆ ಒಂದೇ ಮೈಂಡ್ ಸೆಟ್ನವ್ರು ಇದ್ರೆ ಮಾತ್ರ ಸಾಧ್ಯ. ಪರಸ್ಪರ ಭಿನ್ನಾಭಿಪ್ರಾಯ ಇದ್ದವರು ಬಹಳ ದೂರ ಕ್ರಮಿಸುವುದು ಅಸಾಧ್ಯ. ಅದು ಜೀವನದಲ್ಲಾಗ್ಲಿ, ಪ್ರಯಾಣದಲ್ಲಾಗ್ಲಿ, ಅಥವಾ ಒಂದು ಕಾರ್ಯಕ್ರಮದಲ್ಲಾಗ್ಲಿ. ಒಂದೇ ಮನಸ್ಥಿತಿ ಇರೋರು ಮಾತ್ರ ಬಹಳ ದೂರದ ತನಕ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯ. ಆದ್ರೆ ನಿನ್ನ ಜೊತೆಗಿರುವವನು ನಿನಗೆ ಅತ್ಯಂತ ಮನಸ್ಸಿನ ಹೋಲಿಕೆಯನ್ನು ಹೊಂದಿರೋನೇ ಆಗಿದ್ದಾನೆ. ಅಂತಹವ್ರು ಮಾತ್ರ ಪ್ರಯಾಣದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಅವ್ರದ್ದು ಆಮೇಲೆ ಅಂತ ನಾನು ಡ್ರಾಪ್ ಮಾಡಿ ಇನ್ನೊಂದು ಈಗ ಬರ್ಕೊಂಡು ಬಡಿವಾಳಿಂದ ಏನ್ ಡ್ರಾಪ್ ಮಾಡ ದುರ್ಗಮ್ಮ ಐಡಿಯಲ್ ಅನ್ಸುತ್ತೆ. ಅಲ್ಲ, ಯಾವ್ದೋ ನಂಗೆ ನೆನಪಿಲ್ಲ ಈಗ. ದುರ್ಗಾಂಬನೆ. ಹೌದು. ಯಾವುದು ಆಡಿನಿಕೊಳ್ಳ ಆಡುತ್ತೆ ಉಂಟು. ಅನುರೂಪಾತ್ಮ, ಅನುರೂಪವಾದ ಮನಸ್ಥಿತಿ ಇರುವಂತಹ ಲಕ್ಷ್ಮಣನ, ಅಂದ್ರೆ ಅವನಿಗೆ ಲಕ್ಷ್ಮಣ ಅಂತ ಗೊತ್ತಿಲ್ಲ, ಜೊತೆಗಿದ್ದಾನಲ್ಲ, ಕೋಯಂತೆ, ಯಾರಿವನು? ಅವನನ್ನೇನು ಮಾತಾಡಿಸಿಯೇ ಇಲ್ಲ, ಆದ್ರೆ ಅವನ ಜೊತೆಗೆ ನಿಂತ ರೀತಿ, ಅವನ ಪ್ರತಿಯೊಂದು ಕಾರ್ಯದಲ್ಲಿ ತಾನು ಕೂಡ ಅನುಸರಿಸಿಕೊಂಡು ಹೋಗುವ ಪ್ರೀತಿ, ಅದನ್ನ ನೋಡಿ ಅವನು ಹೇಳಿದ್ದು, ಇವನು ಯಾರು? ಅನುಗಂತ ಅನುರೂಪಾತ್ಮ, ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನ ಅಚ್ಚುಕಟ್ಟಾಗಿ ಅನುಸರಿಸುವ ಮತ್ತು ನಿನ್ನ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಗಮನ ಇಟ್ಟು ಪ್ರತಿಯೊಂದು ಆಲೋಚನೆಗಳಿಗೂ ಸಾಥ್ ನೀಡುವ ಯಾರಿವನು? ನಿನಗೆ ಜೊತೆಗೆ ಒಂದು ದೊಡ್ಡ ಸೇನೆ ಇರುವುದಕ್ಕೂ ಮತ್ತು ಅತ್ಯಂತ ನಿಷ್ಠನಾದ ಇಂಥ ಒಬ್ಬ ವ್ಯಕ್ತಿ ಇರುವುದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ಚತುರಂಗಂ ಬಲಂ ತ್ಯಕ್ತ್ವಾ ಪರಿವಾರಂ ಯಮಗ್ರಹೀಃ, 4 ತರದ ಬಲಗಳನ್ನ ಒಬ್ಬ ಮನುಷ್ಯ ತನ್ನ ರಕ್ಷಣೆಗಾಗಿ ಜೋಡಿಸಿಕೊಳ್ತಾನೆ. ಚತುರಂಗಂ ಬಲಂ ತ್ಯಕ್ತ್ವಾ, ಚತುರಂಗ ಬಲ ಅಂತಂದ್ರೆ ಚತ್ವಾರಿ ಅಂಗಾನಿ ತಸ್ಯ ವಿದ್ಯಂತೆ. ಯಾವುದೆಲ್ಲ? ಗಜಃ, ಅಶ್ವಃ, ರಥಃ, ಸೈನಿಕಃ. ಈ 4 ಸೇರಿದ್ರೆ ಚತುರಂಗ ಬಲ ಆಗುತ್ತೆ. 4 ರೀತಿಯ ಅಂಗಗಳಿಂದ ಕೂಡಿರುವಂತದ್ದು. ಅದನ್ನ ತ್ಯಾಗ ಮಾಡಿ ಲಕ್ಷ್ಮಣನೆಂಬಂತಹ, ಅಂದ್ರೆ ಅವನ ಪರಿವಾರ ಅಂತ ಹೇಳುದು ಆ ಅರ್ಥದಲ್ಲಿ, ನಿನ್ನ ಪರಿತಃ ಆವೃಣೋತಿ, ನಿನ್ನನ್ನ ಸುತ್ತೋರಿಕೊಂಡೇ ಇರುವಂತಹ ಒಬ್ಬ ವ್ಯಕ್ತಿಯನ್ನ, ಪರಿವಾರಂ ಯಮಗ್ರಹೀಹಿ, ಯಾರನ್ನ ನೀನು ಹೀಗೆ ಹಿಡ್ಕೊಂಡು ಬಂದಿದ್ದಿ, ಸೇನೆ ಅನ್ಬಿಟ್ಟು ಇಂಥ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡ್ ಬಂದಿದ್ಯಲ್ಲ, ಇವನು ನೋಡ್ಲಿಕ್ಕೆ ನಿನ್ನನ್ನೇ ಅನುಸರಿಸ್ತಾನೆ, ನಿನ್ನಲ್ಲೇ ಅತ್ಯಂತ ಶ್ರದ್ಧಾ ಭಕ್ತಿ ಉಳ್ಳವನಾಗಿ ನಿನ್ನ ಆಗು ಹೋಗುಗಳಿಗೆ ಸದಾ ಕಾವಲಿನಂತೆ ನಿಂತಿದ್ದಾನೆ, ಯಾರಿವನು ಅಂತ ಹನುಮಂತ ರಾಮನನ್ನ, ಲಕ್ಷ್ಮಣನ ಬಗೆಗೆ ಅವನ ಚರ್ಯೆಯನ್ನ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಗ್ರಹಿಸಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅನುಗಂತಾನುರೂಪಾತ್ಮ ಕೋಯಂತೆ ಪುರುಷರ್ಷಭ, ಚತುರಂಗಂ ಬಲಂ ತ್ಯಕ್ತ್ವಾ ಪರಿವಾರಂ ಯಮಗ್ರಹೀಃ.
ಯಾವುದನ್ನ ನೀನು ಅತ್ಯಂತ ಗಮನ ಇಟ್ಟು ಆ ಕೆಲಸ ಆಗ್ಬೇಕು ಅಂತ ಅನ್ಕೊಳ್ತೀಯೋ ಅದನ್ನ ಅಷ್ಟೇ ಶ್ರದ್ಧೆಯಿಂದ ಇವನು ಕೂಡಲೇ ಮಾಡಿಬಿಡ್ತಾನೆ. ನೀನು ಅದನ್ನ ಬಾಯಲ್ಲಿ ಹೇಳ್ಬೇಕಾಗೇ ಇಲ್ಲ. ಕಣ್ಸನ್ನೇಲೆ ನಿನ್ನನ್ನ ಅಂದ್ರೆ ಅಷ್ಟು ಹೊತ್ತು ಹನುಮಂತನು ಗಮನಿಸಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಮತ್ತೆ ಮಾತಾಡುವಾಗ್ಲೂ ಅವನಲ್ಲಿರುವಂತಹ ವರ್ತನೆಗಳಿಗೆ ಹನುಮಂತ ಬಹಳ ಗಮನ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅನುಗಂತ ಗಂತೃ ಶಬ್ದ ಋಕಾರಾಂತವಾದ ಪುಲ್ಲಿಂಗ ಪ್ರಥಮ ಏಕ. ಅನುರೂಪಾತ್ಮ ಅನುರೂಪ ಆತ್ಮ ಯಸ್ಯ ಸಹ ಅನುರೂಪಾತ್ಮ ಪುಲ್ಲಿಂಗ ಪ್ರಥಮ ಏಕ. ಕಹ ಅಯಂ ಕೋಯಂ ಮೂರು ರೂಪ ಎರಡು ಪುಲ್ಲಿಂಗ ಪ್ರಥಮ ಏಕ. ತೇ ಷಷ್ಠಿ ಏಕ. ಪುರುಷರ್ಷಭ ಪುರುಷೇಷು ಋಷಭ ಪುರುಷರ್ಷಭ ಸಂಬೋಧನ ಪುರುಷರ್ಷಭ. ಚತ್ವಾರಿ ಅಂಗಾನಿ ಯಸ್ಯ ತತ್ ಚತುರಂಗಂ. ಬಲಂಗೆ ವಿಶೇಷಣ ಆದ್ರಿಂದಾಗಿ ಬಲಂ ನಪುಂಸಕಲಿಂಗ ಪ್ರಥಮ ಏಕ. ಬಲಂ ಅಂದ್ರೆ ಸೈನ್ಯ ಅಂತ ಅರ್ಥ. ಚತುರಂಗ ಬಲ ಅಂದ್ರೆ ಚತುರಂಗ ಸೈನ್ಯ ಅಂತ. ಆ 4 ಅಂಗಗಳಿಂದ ಕೂಡಿದ ಸೈನ್ಯವನ್ನ ಚತುರಂಗ ಬಲ ಅಂತ ಕರೀತಾರೆ. ತ್ಯಕ್ತ್ವಾ ತ್ವಾ ಪ್ರತ್ಯಯ ಅಂತಮವ್ಯಯಂ. ಪರಿವಾರಂ ದ್ವಿತೀಯ ಭಕ್ತಿ ಏಕವಚನ. ಯಂ ದ್ವಿತೀಯ ಭಕ್ತಿ ಏಕವಚನ. ಅಗ್ರಹೀಹಿ ಗ್ರಹ ಉಪಾದಾನೆ. ಲುಂಗ್ ಮಧ್ಯಮ ಏಕ. ಮುಂದಿನ ಶ್ಲೋಕ ಶ್ರೀ ವೈಷ್ಣವಿ. ಇದಾನೀಂ ಅನ್ಯಲೋಕೇಭ್ಯೋ इदानीमन्यलोकेभ्यो ಮನ್ಯೇ ಧನ್ಯಮಿಮಾಂ ಧರಾಂ मन्ये धन्यमिमां धराम् ಪದಪದ್ಮಭರಾಕ್ರಾಂತಾಂ पदपद्मभराक्रान्ताम् ವಯೋಃ ಪದ್ಮಲೋಚನ. युवयोः पद्मलोचन ನೀನು ಹೆಜ್ಜೆ ಇಟ್ಟು ಓಡಾಡ್ತಾ ಇರುವುದರಿಂದ ಸ್ವರ್ಗಕ್ಕಿಂತಲೂ ಭುವಿಯೇ ದೊಡ್ಡದು ಅಥವಾ ಭುವಿಯೇ ಹೆಚ್ಚು ಏನಂತಾರೆ ಧನ್ಯತೆಯನ್ನು ಹೊಂದಿರುವಂಥದ್ದು ಅಂತ ಹನುಮಂತ ಹೇಳ್ತಾ ಇದ್ದಾನೆ. ಹೇ ಪದ್ಮಲೋಚನ, ಕಮಲದಂತಹ ಎಳೆಯಾದ ನಸೆಯಾದ ಕಾಂತಿಯುಕ್ತವಾದ ಕಂಗಳಿಂದ ಕೂಡಿದವನೇ. ಯುವಯೋಃ ಪದಪದ್ಮಭರಾಕ್ರಾಂತಾಂ ಕಾಲುಗಳೆಂಬ ಕಮಲದಿಂದ ಆವರಿಸಿದ ಅಥವಾ ಮುಟ್ಟಲ್ಪಟ್ಟ ಧರ ನೆಲ ಅದು ಧನ್ಯ. ಇಮಾಂ ಧರಾಂ ಧನ್ಯಾಂ ಮನ್ಯೆ. ಯಾಕೆ? ಇದಾನೀಂ ಅನ್ಯಲೋಕೇಭ್ಯ ಉಳಿದ ಭೂಹು ಅನ್ನೋದು ಬಿಟ್ಟು ಭುವಃ ಸ್ವಃ ಮಹಾ ಜನಃ ತಪಃ ಅನ್ನುವ ಸತ್ಯಲೋಕಗಳಿಗಿಂತ ಈ ಭೂಮಿ ನಿನ್ನ ಪಾದ ಸ್ಪರ್ಶದಿಂದ ಹೆಚ್ಚಿನ ಧನ್ಯತೆಯನ್ನು ಹೊಂದಿದೆ. ಪದಪದ್ಮಭರಾಕ್ರಾಂತಾಂ ಇಮಾಂ ಧರಾಂ ಇದಾನೀಂ ಅನ್ಯಲೋಕೇಭ್ಯ ಧನ್ಯಂ ಮನ್ಯೆ. ಅಲ್ಲಿ ನೋಡಿ ಧನ್ಯ ಮನ್ಯ ಅನ್ನುವ ಶಬ್ದ ಅನ್ಯ ಬಂತು. ಆಮೇಲೆ ಇದಾನೀಂ ಅನ್ಯಲೋಕೇಭ್ಯೋ ಅಲ್ಲಿ ಮತ್ತೆ ಅನ್ಯ ಅಂತ ಬಂತು. ಇಲ್ಲಿ ಪದ ಪದ್ಮ ಭರಾಕ್ರಾಂತಾಂ ರಾ ಕ್ರ ಆದ್ರೆ ಅದೇ ಶಬ್ದಗಳಲ್ಲಿ ಆಟ ಆಡುವಂಥದ್ದು ಅವ್ರಿಗೆ ಸಹಜ. ಅದು ಕಷ್ಟಪಟ್ಟು ತರುವಂಥದ್ದಲ್ವೇ ಅಲ್ಲ. ಕೆಲವೊಂದ್ಸರ್ತಿ ಅದನ್ನು ಹೇಳುವಾಗ ಆ ಹಿಂದಿನ ಸಾಲಿಗೆ ಮುಂದಿನ ಸಾಲು ಯಾಕೋ ಅಂಟ್ಕೊಳ್ಳುವುದೇ ಇಲ್ಲ. ಒಂದ ಹ್ರಸ್ವ ಆಗಿಯೋ ದೀರ್ಘ ಆಗಿಯೋ ಅಥವಾ ಆ ಶಬ್ದ ಅಲ್ಲಿಗೆ ಹೊಂದದೆ ಶ್ಲೋಕದಲ್ಲಿ ಒಂದು ಚೆಲುವು ಕಾಣಲ್ಲ. ಆದ್ರೆ ನಾರಾಯಣ ಪಂಡಿತರು ಮುಟ್ಟಿದ ಮಾತುಗಳೆಲ್ಲವೂ ಕೂಡ ಮುತ್ತಿನಂತೆ ಅತ್ಯಂತ ಆಕರ್ಷಕವಾಗಿ ಪೋಣಿಸಲ್ಪಡುತ್ತೆ. ಪದ್ಮಲೋಚನ ಪದ್ಮವಲ್ಲೋಚನೆ ಯಸ್ಯ ತತ್ ಪದ್ಮಲೋಚನಂ. ಅದರ ಇಲ್ಲಿ ಕಮಲದಂತಹ ಕಣ್ಣುಳ್ಳವನೇ ರಾಮನಿಗೆ ವಿಶೇಷಣ. ಆದ್ರಿಂದಾಗಿ ಪದ್ಮ ಮತ್ತು ಲೋಚನೆ ಯಸ್ಯ ಸಹ
ಸಂಬುದ್ಧಿಯಲ್ಲಿ ಪದ್ಮಲೋಚನೆ ಲೋಚನ. ಇದಾನೀಂ ನಾವು ನೋಡಬೇಕಾದ್ದು. ಅಧುನಾ ಅಂತ ಅದಕ್ಕೆ ಪರ್ಯಾಯ ಪದ ಈಗ ಅಂತ ಅರ್ಥ. ಅನ್ಯಲೋಕೇಭ್ಯ ಅನ್ಯೇಭ್ಯ ಲೋಕೇಭ್ಯ ಅನ್ಯಲೋಕೇಭ್ಯ ಅಥವಾ ಅನ್ಯೇ ಚ ಯೇ ಲೋಕಾಃ ಅನ್ಯಲೋಕಾಃ ಸ್ವರ್ಗಾದಿಗಳು, ತೇಭ್ಯ ಅನ್ಯಲೋಕೇಭ್ಯ ಚತುರ್ಥಿ ವಿಭಕ್ತಿ ಬಹುವಚನ. ಮನ್ಯೇ ಲಟ್ ಉತ್ತಮ ಏಕ, ಧನ್ಯಾಂ ಸ್ತ್ರೀಲಿಂಗ ಪ್ರಥಮ ಏಕ, ಇಮಾಂ ಸ್ತ್ರೀಲಿಂಗ ಪ್ರಥಮ ಏಕ, ಧರಾಂ ಸ್ತ್ರೀಲಿಂಗ ಪ್ರಥಮ ಏಕ, ಪದಪದ್ಮ ಭರಾಕ್ರಾಂತಾಂ ಪದಾನ್ಯೇವ ಪದ್ಮಾನಿ ಪದಪದ್ಮಾನಿ, ಪದಪದ್ಮೈಃ ಭರಾಕ್ರಾಂತಾಂ ಪದಪದ್ಮ ಭರಾಕ್ರಾಂತಾಂ. ದ್ವಿತೀಯ ಭಕ್ತಿ ಏಕವಚನ. ಯುವಯೋಃ ಷಷ್ಠಿ ಭಕ್ತಿ ದ್ವಿವಚನ. ಪದ್ಮಲೋಚನ ಸಂಬೋಧನ ಪ್ರಥಮ. ಯಾರಿದ್ದಾರೆ? ನವನಿಧಿ ಅವರು ಹೇಳಿ. ನರಲೋಕಾನುರಾಗೇಣ ಇಲ್ವಾ? ವಾರುಣಿ. ಚೈತನ್ಯ ಅವರು ಇದನ್ನೇ ಆಚಾರ್ಯರೇ ಹೇಳಿ. ನರಲೋಕಾನುರಾಗೇಣ 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 ನರನಾರಾಯಣ ಉಭೌ ನರನಾರಾಯಣ ಉಭೌ ನರನಾರಾಯಣ ಉಭೌ ಅವತೀರ್ಯಮಹಿ ಪೃಷ್ಠೆ ಅವತೀರ್ಯ ಮಹೀಪೃಷ್ಠೆ ಅವತೀರ್ಯ ಮಹೀಪೃಷ್ಠೆ ತತಃ ಪ್ರತಿಭಾತಿ ಮೇ ಚರತಃ ಪ್ರತಿಭಾತಿ ಮೇ ಚರತಃ ಪ್ರತಿಭಾತಿ ಮೇ. ನರಲೋಕಾನುರಾಗೇಣ, ಇದು ನರನಾರಾಯಣವು ಉಭೌ, ಮನುಷ್ಯರ ಈ ಲೋಕದಲ್ಲಿ ಒಂದು ವಿಶೇಷವಾದ ಪ್ರೀತಿಯನ್ನು ಇಟ್ಟುಕೊಂಡು ನೀನು ಬಂದದ್ದು ಕಾಣ್ತಿದೆ. ಹೇಗೆ ಅಂದ್ರೆ ನರನಾರಾಯಣರು ಬಂದಂತೆ. ಅವರು ಭೂಮಿಗೆ ತಪಸ್ಸು ಮಾಡ್ಲಿಕ್ಕೆ, ತಪಸ್ಸು ಅಂದ್ರೆ ಹೇಗೆ ಅಂತ ತೋರಿಸ್ಲಿಕ್ಕೋಸ್ಕರ ಬಂದವರು. ನರನಾರಾಯಣವು ಉಭೌ, ಅವರಿಬ್ರು ಬಂದು ಮಹೀಪೃಷ್ಠೆ ಅವತೀರ್ಯ ಚರತಃ ಪ್ರತಿಭಾತಿನಿ, ನನಗೀಗ ಅವರೇ ಮತ್ತೆ ಬಂದು ಇಲ್ಲಿ ಭೂಮಿಯ ಮೇಲಿನ ತಮ್ಮ ಪ್ರೀತಿಯನ್ನ ಅಭಿವ್ಯಕ್ತಿಪಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನರನಾರಾಯಣವು ಅಸ್ಮಿನ್ ನರಲೋಕೆ ಅನುಗ್ರಹಾರ್ಥಂ ಭೂಮೇಃ ತಳಂ ಅವತೀರ್ಯ ಸಂಚಾರಂ ಕುರ್ವಂತೌ ಸ್ತಃ ಇತಿ ಮೇ ಪ್ರತಿಭಾತಿ ಇತಿ ಮೇ ತಥಾ ಭಾಸತೆ ಇತಿ ಹನುಮಾನ್ ಕಥಯತಿ. ನರಲೋಕಾನುಸಾರೇಣ ನರಾಣಾಂ ಯೋ ಲೋಕಃ ನರಲೋಕಃ, ನರಲೋಕೆ ಅನುರಾಗಃ ನರಲೋಕಾನುರಾಗಃ. ಅನುರಾಗ ಅಂದ್ರೆ ಇಲ್ಲೊಂಥರ ಪ್ರೀತಿಯ ಲಕ್ಷಣ, ಅನುಗ್ರಹ ಲಕ್ಷಣ, ಅದರ ಮೇಲೆ ಒಂದು ವಿಶೇಷವಾದ ಕಾರುಣ್ಯ. ನರಾಣಾಂ ಲೋಕಃ ನರಲೋಕಸ್ಯ ಅನುರಾಗಃ ತೇನ ಅನುರಾಗೇಣ, ತೃತೀಯ ವಿಭಕ್ತಿ ಏಕವಚನ. ನರಶ್ಚ ನಾರಾಯಣಶ್ಚ ನರನಾರಾಯಣೌ ಪ್ರಥಮ ವಿಭಕ್ತಿ ದ್ವಿವಚನ. ನರನಾರಾಯಣೌ ಉಭೌ ನರನಾರಾಯಣ ಉಭೌ ಯಾಂತಾವಾಂತಾದೇಶ ಸಂಧಿ. ಉಭೌ ಮತ್ತೆ ಪ್ರಥಮ ವಿಭಕ್ತಿ ದ್ವಿವಚನ. ಅವತೀರ್ಯ ಲ್ಯಪ್ರತ್ಯಯಾಂತಮವ್ಯಯಂ. ಮಹೀಪೃಷ್ಠೆ ಮಹ್ಯಾಹ ಪೃಷ್ಠಂ ತಸ್ಮಿನ್ ಮಹೀಪೃಷ್ಠೆ ಸಪ್ತಮಿ ವಿಭಕ್ತಿ ಏಕವಚನ. ಚರತಃ ಸಂಚಾರಂ ಕುರುತಃ
ಇಬ್ರು ಓಡಾಡ್ತಾ ಇರುವುದಾಗಿ ಲಟ್ ಮಧ್ಯಮ ಲಟ್ ಪ್ರಥಮ ದ್ವಿವಚನ ಪ್ರತಿಭಾತಿ ಭಾ ದೀಪ್ತೌ ಧಾತು ಲಟ್ ಪ್ರಥಮ ಏಕ ಮೇ ಷಷ್ಠಿ ವಿಭಕ್ತಿ ಏಕವಚನ ಮಮ ಮೇ आवयोः नौ अस्माकं नः एवं नरलोकानुरागेण नरनारायणा उभौ अवतीर्य महीपृष्ठे चरतः प्रतिभाति मे हनुमान् कथयति नरश्च नारायणश्च उभावपि तपः कर्तुं लोके नरनारायणपर्वते यथा अवतीर्य तपः करणार्थं यथा अवकाशः लभ्यते तथा दर्शयितुम् इदानीं रामलक्ष्मणावपि नरनारायणाविव प्रतिभासेते इति भगवन्तम् अवतारापेक्षया प्रस्तौति इति अलं शम्। इदानीम् इतः परं एकादश्याः भागः द्रष्टव्यः। एकादशतम श्लोकः द्रष्टव्यः। श्वः वालिनः पूर्वकथा उच्यते अत्र। अनन्तरम् इतोपि विषयं हनुमान् पूर्वघटनां प्रस्तौति। पश्यामः श्वः। श्रीहरिप्रियतां कृष्णार्पणमस्तु।